ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕಿಸಾನ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆಗ್ರ ಪುರುಷೋತ್ತಮರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಸತ್ತೇಗಾಲ ನೀರಿನ ಯೋಜನೆ ವಿಚಾರದಲ್ಲಿ ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ರವರು ಸರಿಯಾದ ಮಾಹಿತಿಯನ್ನು ತಿಳಿದುಕೊಂಡು ಮಾತನಾಡಬೇಕು. ಮಾಗಡಿ ಜನತೆಗೆ ತಪ್ಪು ಮಾಹಿತಿ ನೀಡಬಾರದು. ಮಾಗಡಿ ತಾಲೂಕಿಗೆ ನೀರು ಬರದೇ ಇದ್ದ ಪಕ್ಷದಲ್ಲಿ ಹೋರಾಟ ಮಾಡಿ, ಸುಮ್ಮನೆ ಜನರಿಗೆ ಗೊಂದಲಕಾರಿ ಹೇಳಿಕೆಗಳನ್ನು ನೀಡಬೇಡಿ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕಲ್ಕೆರೆ ಶಿವಣ್ಣ, ಕೆಬ್ಬೆಪಾಳ್ಯ ನಾಗರಾಜು, ಬಾಳೆನಹಳ್ಳಿ ಶಿವಣ್ಣ, ರಂಗಸ್ವಾಮಿ, ತ್ಯಾಗದೆರೆಪಾಳ್ಯ ನಾರಾಯಣಪ್ಪ, ಯೋಗೇಶ್, ಗಂಗಣ್ಣ ರವರುಗಳು ಹಾಜರಿದ್ದರು. ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದಂಥ ಶಿವಣ್ಣವರು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ PRD ಬ್ಯಾಂಕ್ ಮಾಜಿ ಅಧ್ಯಕ್ಷರು ಆದೇಶದ ನಿರ್ದೇಶಕರಾದಂಥ ನಾಗರಾಜ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಹಿರೀಕರು ನಾರಾಯಣಪ್ಪ ಅವರು ತ್ಯಾಗದೆರೆಪಾಳ್ಯ ಅವ್ರನ್ನೂ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಕಿಸಾನ್ ಕಾಂಗ್ರೆಸ್ನ ಸದಸ್ಯರಾದಂಥ ನಮ್ಮ ಚುಟ್ನಳ್ಳಿ ಯೋಗೇಶ್ ಅಣ್ಣವ್ರನ್ನು ಕೂಡ ಸ್ವಾಗತ ಮಾಡ್ತಾ, ಮತ್ತೊಬ್ಬರು ನಮ್ಮ ಕಿಸಾನ್ ಕಾಂಗ್ರೆಸ್ನ ಸದಸ್ಯರಾದ ಅಧ್ಯಕ್ಷರಾದಂಥ ನಮ್ಮ ಗಂಗಣ್ಣವ್ರನ್ನ ಸ್ವಾಗತ ಮಾಡ್ತಾ, ಮತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ನಮ್ಮ ಬಾಳೆನಹಳ್ಳಿ ಶಿವಣ್ಣವ್ರನ್ನ ಸ್ವಾಗತ ಮಾಡ್ತಾ, ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇದೇ ಜಾಗದಲ್ಲಿ ಸುಮಾರು ಈಗ 2 ದಿವಸಗಳ ಹಿಂದೆ ನಮ್ಮ ಹೊಸಪಾಳ್ಯ ಲೋಕೇಶ್ ಅಣ್ಣವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಮಾಡಿದರು. ಅವರೊಂದು ವೃತ್ತ ಆರೋಪವನ್ನು ನಮ್ಮ ಪಕ್ಷದ ಮೇಲೆ ಮತ್ತು ನಮ್ಮ ನಾಯಕರುಗಳ ಮೇಲೆ ಮಾಡಿದ್ದಾರೆ. ಸತ್ತೇಗಾಲ ಯೋಜನೆ ನೀರು ನಮ್ಮ ಮಾಗಡಿ ತಾಲೂಕಿಗೆ ನೀರನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು DK ಶಿವಕುಮಾರ್ ಅವರು, ಸುರೇಶ್ ಅಣ್ಣವರು ಮತ್ತು ನಮ್ಮ ಬಾಲಣ್ಣವರು ಈ ಒಂದು ನೀರನ್ನು ದಾಬಸ್ಪೇಟೆಗೆ ಕೊಡ್ತಾ ಇದ್ದಾರೆ, ನಮ್ಮ ತಾಲೂಕಿಗೆ ಕೊಡ್ತಾ ಇಲ್ಲ ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ. ನಾನು ಮೊದಲಿಗೆ ಅವರಿಗೆ ಕೇಳೋವಂಥ ಪ್ರಶ್ನೆ, ಸತ್ತೇಗಾಲ ಯೋಜನೆ ನೀರು ತಂದವರು ಯಾರು ಈ ನಮ್ಮ ಮಾಗಡಿ ತಾಲೂಕಿಗೆ? ಅದು ಬರೋದಕ್ಕೆ ಮೂಲ ಕಾರಣ ಯಾರು? ಆ ಯೋಜನೆ ಇವತ್ತು ಅನುಷ್ಠಾನವಾಗಿ ಈಗಾಗಲೇ ನಿಮಗೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿಲ್ಲದಂಥ ವಿಚಾರನೇ, ಈಗಾಗಲೇ ನಾವು ಅದನ್ನು ಸುಮಾರು ಕೋಟಿಗಳ ವೆಚ್ಚದಲ್ಲಿ ಚಕ್ರಬಾವಿನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನ ಮಾಡಿ ಗುದ್ಲಿ ಪೂಜೆ ಮಾಡಿ ನಮ್ಮ ಮಾಡಬಾಳು ಹೋಬಳಿಯ ಸುಮಾರು 18ಕ್ಕೂ ಅಧಿಕ ಕೆರೆಗಳಿಗೆ ನೀರನ್ನು ತುಂಬಿಸುವಂಥ ಯೋಜನೆಯನ್ನು ಈಗಾಗಲೇ ನಾವು ಕಾರ್ಯಗತ ಮಾಡಿದ್ದೀವಿ. ಆ ಕೆಲಸ ನಡೀತಾ ಇದೆ. ನಾನು ಹೊಸಪಾಳ್ಯ ಲೋಕಣ್ಣವ್ರು ಕೇಳೋದು, ಸುಮ್ಮನೆ ನೀವು ತಾಲೂಕಿನ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ ದಯವಿಟ್ಟು. ನಿಮಗೇನಾದರೂ ಮಾಹಿತಿ ಕೊರತೆ ಇದ್ದರೆ ನೀರಾವರಿ ತಜ್ಞರಿದ್ದಾರೆ, ಇನ್ನೂ ಅನೇಕ ಜನ ದೊಡ್ಡವರು ಹಿರೀಕರಿದ್ದಾರೆ, ಅವ್ರನ್ನ ವಿಚಾರಿಸಿ ನೀವು, ಅದರಲ್ಲೇ ತಪ್ಪಿಲ್ಲ. ಇಲ್ಲ ನೀವು ಆ ನೀರಿನ ವಿಚಾರವಾಗಿ ಏನಾದರೂ ಸಜೆಷನ್ಗಳಿದ್ದರೆ ಕೊಡಿ, ನಾವು ತಗೊಳ್ಳೋದಕ್ಕೆ ಸಿದ್ಧ ಇದ್ದೀವಿ. ಆಮೇಲೆ ಈ ತಾಲೂಕಿನ ಜನಪ್ರತಿನಿಧಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಒಂದು ಮಾತನ್ನು ಕೂಡ ಅವರು ಕೇಳಿದ್ದಾರೆ. ಇವತ್ತು ಅದೇ ಜನಪ್ರತಿನಿಧಿ ಹೇಳೋರು ಕೇಳೋರು ಇರೋದಕ್ಕೇ ಈ ಯೋಜನೆಯನ್ನು ಅನುಷ್ಠಾನ ಮಾಡಿರೋಂಥದ್ದು. ಹಿಂದೆ DK ಸುರೇಶ್ ಅವರು ಈ ಯೋಜನೆಯನ್ನು ತರಬೇಕಾದ್ರೆ ಅವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿಯಿಂದ ಸತ್ತೇಗಾಲ ಅನ್ನೋದು ಯಾರೂ ಗೊತ್ತೇ ಇರಲಿಲ್ಲ. ಆ ಯೋಜನೆಯನ್ನು ಅನುಷ್ಠಾನ ಮಾಡಿ ನಮ್ಮ ತಾಲೂಕಿಗೆ ನೀರು ಬರೋವರೆಗೂ ಕೂಡ ಯಾರಿಗೂ ಯೋಜನೆ ಬಗ್ಗೆ ಅವರು ವಿಚಾರನೂ ಕೂಡ ತಿಳಿಸಿರಲಿಲ್ಲ. ಯಾಕೆ ವಿಚಾರ ತಿಳಿಸಿರಲಿಲ್ಲ ಅಂದರೆ, ಈಗ ನಾವು ಆಲೇ ಶ್ರೀರಂಗ ಹಿತ ನೀರಾವರಿ ಯೋಜನೆಯಲ್ಲಿ ನೋಡಿದ್ದೀವಿ, ಪಕ್ಕದ ಜಿಲ್ಲೆನವರು, ತಾಲೂಕಿನವರು, ಅಲ್ಲಿ ಕೆಲವು ಸಂಘಟನೆಗಳು, ಜನಪ್ರತಿನಿಧಿಗಳು ಸುಮ್ಮನೆ ವೃತ್ತ ಆರೋಪ ಮಾಡಿ ನಮ್ಮ ನೀರನ್ನೆಲ್ಲ ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಆರೋಪ ಮಾಡ್ತಾರೆ, ತಡೆ ಹಿಡಿತಾರೆ, ವಿರೋಧ ಮಾಡ್ತಾರೆ, ಹೋರಾಟಗಳು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವತ್ತು ನಮ್ಮ DK ಸುರೇಶ್ ಅವರು ಈ ಯೋಜನೆ ಬಗ್ಗೆ ಯಾರೂ ಕೂಡ ಮಾಹಿತಿಯನ್ನೇ ಕೊಡದಲೆ ನಮ್ಮ ತಾಲೂಕಿಗೆ ವೈಜಗುಡ್ಡ ನೀರು ಬರೋವರೆಗೂ ಕೂಡ ಅವ್ರು ಯಾವ ವಿಚಾರ ತಿಳಿಸ್ತಾರೆ. ವೈಜಗುಡ್ಡಿಗೆ ಆದ ನೀರು ಕಣ್ವಾದಿಂದ ವೈಜಗುಡ್ಡಕ್ಕೂ ಕೂಡ ನೀರು ಬಂದು ಹರಿದಿದೆ, ಅಲ್ಲಾನೇ ನೀರು ಬಂದಿದೆ. ಈಗ ಚಕ್ರಬಾವಿ ಮುಖಾಂತರ ಆ ಕಡೆ ಭಾಗದ ಎಲ್ಲ ಕೆರೆಗಳು ಕೂಡ ತುಂಬಿಸುವಂಥ ಯೋಜನೆಯನ್ನು ಮಾಡಿದ್ದಾರೆ. ಅವತ್ತು DK ಸುರೇಶ್ ಅವರ ಯೋಜನೆ ಇದ್ದಿದ್ದು ಒಂದೇ, ನಮ್ಮ ಮಾಗಡಿ ತಾಲೂಕಿಗೆ ನೀರು ಕೊಡಬೇಕು ಅಂತ, ಬೇರೆ ಯಾವುದೋ ಪಕ್ಕದ ತಾಲೂಕವರಿಗೆ ಬೇರೆಯವ್ರಿಗೆ ಯಾರು ಕೊಡಬೇಕು ಅಂತ ಏನು ಮಾಡಿರಲಿಲ್ಲ. ನಮ್ಮ ಮಾಗಡಿ ತಾಲೂಕಿಗೆ ನೀರು ಕೊಡಬೇಕು ಅಂತ ನಾನು ಕೇಳೋದು, ಮಾನ್ಯ ಲೋಕೇಶ್ ಅಣ್ಣವರೇ, ಈ ಸತ್ತೇಗಾಲ ಯೋಜನೆ ಆಗ್ಬೋದು, ಶ್ರೀರಂಗ ನೀರಾವರಿ ಯೋಜನೆ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನು? ನಮ್ಮ ತಾಲೂಕಿಗೆ ನಿಮ್ಮ ಕೊಡುಗೆ ಏನಿದೆ? ನೀವೇನಾದರೂ ಈ ಯೋಜನೆ ಬಗ್ಗೆ, ಸತ್ತೇಗಾಲ ಯೋಜನೆ ಬಗ್ಗೆ ಏನಾದರೂ ಮುಂಚೆ ಯಾರ ಹತ್ರ ಚರ್ಚೆ ಮಾಡಿದ್ದೀರಾ? ಇಲ್ಲ ಯಾರ ಹತ್ರನಾದರೂ ಪತ್ರ ವ್ಯವಹಾರ ಮಾಡಿದ್ದೀರಾ? ಇಲ್ಲ ಯಾರಾದರೂ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿದ್ದೀರಾ? ಇಲ್ಲ ಯಾರಾದರೂ ಮಂತ್ರಿಗಳನ್ನ ಮೀಟ್ ಮಾಡಿದ್ದೀರಾ? ನೀವು ಇದ್ರ ಬಗ್ಗೆ ನಿಮ್ಮ ಕೊಡುಗೆ ಏನಿದೆ? ಈಗ ಯಾರೋ ಪಾಪ ಪುಣ್ಯಾತ್ಮರು ಮಾಡಿದ್ದಾರೆ ನಮ್ಮ ತಾಲೂಕಿಗೆ, ಆ ತಾಲೂಕಿಗೆ ನಮಗೆ ಬರ್ತಾ ಇರ್ತಂಥ ನೀರನ್ನು ಉಪಯೋಗಿಸ್ಕೊಬೇಕು. ಸುಮ್ಮನೆ ತಪ್ಪು ಕಲ್ಪನೆ, ತಪ್ಪು ಭಾವನೆ, ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಿಮ್ಮ ಮೇಲೆ ನಮ್ಗೆ ಅಭಿಮಾನ ಇದೆ. ಯಾಕಂದರೆ ನೀವು ಹೋರಾಟಗಾರರು, ಅನೇಕ ಹೋರಾಟ ಮಾಡಿದ್ದೀರಾ.
ಅನೇಕ ರೈತರುಗಳ ಪರವಾಗಿ ಹೋರಾಟ ಮಾಡ್ತಿಲ್ಲ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ವಿಚಾರದಲ್ಲಿ ದಯವಿಟ್ಟು ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡೋದಿರೋಂಥದ್ದು ನಾನು ನಿಜವಾಗ್ಲೂ ಖಂಡಿಸ್ತಾ ಇದ್ದೇನೆ. ಯಾಕೆಂದರೆ ಈ ಯೋಜನೆ ತರಲಿಕ್ಕೆ ಮೂಲ ಕಾರಣ DK ಸುರೇಶ್ ಅವರು, ಶಿವಕುಮಾರ್ ಅವರು. ಅನಂತರ ಬಾಲಣ್ಣವರು ಈ ಬಾರಿ ಚುನಾವಣೆಯಲ್ಲಿ ಗೆದ್ದ ಮೇಲೆ ನಮ್ಮ ಮಾಡಬಾಡು ಹೋಬಳಿ ಸುತ್ತಮುತ್ತ ಎಲ್ಲ ಕೆರೆಗಳು ತುಂಬಿಸ್ಬೇಕು ಅಂತ ಆ ಯೋಜನೆಯನ್ನು ಪ್ರತಿದಿನ ಪ್ರತಿ ಕ್ಷಣ ಹೋರಾಟವನ್ನು ಮಾಡಿ ನಮ್ಮ ಮಾಡಬಾಡು ಹೋಬಳಿ ಎಲ್ಲ ಕೆರೆಗಳು ತುಂಬಿಸೋ ನಿಟ್ಟಿನಲ್ಲಿ ಇವತ್ತು ಸಭೆಗಳನ್ನ ಮಾಡಿ, ಎಲ್ಲ ಇಂಜಿನಿಯರ್ಗಳ ಸಭೆಗಳನ್ನು ಮಾಡಿ, ಯಾವ್ಯಾವ ರೀತಿಯಲ್ಲಿ ಎಷ್ಟೆಷ್ಟು ಅನುದಾನವನ್ನು ತರಬೇಕು ಅದಕ್ಕೆ ಯೋಜನೆಗೆ ಅದನ್ನೆಲ್ಲನೂ ಕೂಡ ಒದಗಿಸಿ ಇವತ್ತು DK ಸುರೇಶ್ ಅವರು ಇವತ್ತು ನಮ್ಮ ಚುನಾವಣೆ ಸೋತಿರ್ಬೋದು, ಅವರು ಇವತ್ತು ಚುನಾವಣೆ ಸೋತಿರ್ಬೋದು, ಆದರೆ ಅವರೇನು ಮನೆಯಲ್ಲಿ ಸುಮ್ಮನೆ ಕೂತಿಲ್ಲ. ಬಾಲಣ್ಣವರು ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಎಲ್ಲ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೇನು ಕೆಲವೇ ದಿನಗಳಲ್ಲಿ ನೀರು ಬರ್ತದೆ. ಈಗ ನೀವೇ ಹೇಳ್ತೀರಾ ಕುಡಿಯೋ ನೀರಿಗೆ ಯಾವುದೋ ಅಪ್ಪಣೆ ಬೇಕಿಲ್ಲ, ಯಾವುದೋ ನಾವು ಅನುಮತಿ ಬೇಕಿಲ್ಲ ಅಂತ. ಈಗ ಸಾಮಾನ್ಯವಾಗಿ ನಮಗೆ ಪ್ರಕೃತಿ ಕೊಡುವಂಥ ಸವಲತ್ತನ್ನು ನಾವು ಉಪಯೋಗಿಸ್ಕೊತಾ ಇದ್ದೀವಿ. ನಾವೇನೇ ಯಾರು ಇಲ್ಲಿ ಉತ್ಪತ್ತಿ ಮಾಡಲ್ಲ ಮನುಷ್ಯರು. ಆ ದೇವರು ಭಗವಂತ ನಮ್ಗೆ ಏನೇನು ಕೊಡಬೇಕೋ ಇದಕ್ಕೆ ಕೊಡ್ತಾ ಇದೆ, ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಕಚ್ಚಾಟ ಏನಕ್ಕೆ? ಈಗಾಗಲೇ ನಮಗೇನು ಡಾಬಸ್ಪೇಟೆಗೋ ನೆಲಮಂಗಲ ತಾಲೂಕು ಹೊರಟಾಗಿದೆಯಾ ನೀರು? ನಮ್ಮ ತಾಲೂಕಿಗೆ ಬರಲ್ಲ ಅಂತ ಯಾಕೆ ಹೇಳ್ತೀರಾ ನೀವು? ನಮ್ಮ ತಾಲೂಕಿಗೆ ತುಂಬಿಸ್ತಾ ಇಲ್ಲ ಅಂತ ಯಾಕೆ ಹೇಳ್ತೀರಾ ನೀವು? ಮೊದಲು ತುಂಬೋದೇ ನಮ್ಮ ತಾಲೂಕಿಗೆ, ಸತ್ಯಗಾಲದಿಂದ ಬರ್ತಕ್ಕಂಥ ನೀರು ಯೋಜನೆ ಮೊದಲು ತುಂಬೋದೇ ನಮ್ಮ ಮಾಗಡಿ ತಾಲೂಕಿಗೆ. ಆ ಬದ್ಧತೆ ನಮ್ಮ ಶಾಸಕರಾದಂಥ ಬಾಲಣ್ಣವ್ರಿಗೂ ಇದೆ, ನಮ್ಮ ಮಾಜಿ ಸಂಸದರಾದ DK ಸುರೇಶ್ ಅವ್ರಿಗೂ ಇದೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಆ ತತ್ವ ಸಿದ್ಧಾಂತ ಇದೆ. ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ಮಾನ್ಯ ಹೊಸಪಳ್ಳಿ ಲೋಕೇಶ್ ಅವರಲ್ಲಿ, ನೆಕ್ಸ್ಟ್ ಏನಾದರೂ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಮಾಹಿತಿ ತಗೊಂಡು ಮಾತಾಡಿ. ದಯವಿಟ್ಟು ಸುಮ್ಮನೆ ವೃತ್ತ ಆರೋಪವನ್ನು ಮಾಡಬೇಡಿ. ಈ ಬೇರೆ ಏನಾದ್ರು ನಿಮ್ಮ ಸಜೆಷನ್ಗಳಿದ್ರೆ ಕೊಡಿ, ನಾವೇನು ಬೇಡ ಅನ್ನಲ್ಲ. ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ. ನಮ್ಮ ಮಾಗಡಿ ತಾಲೂಕಲ್ಲಿ ನೀರು ಬರದಲ್ಲೇ ಇದ್ದರೆ ನಮ್ಮ ಕೆರೆಗಳು ತುಂಬಿಸ್ತಾ ಇದ್ದಾಗ ನೀವು ಹೋರಾಟ ಮಾಡಿ. ಅದಕ್ಕೊಂದು ನಿಮಗೂ ಬೆಂಬಲ ಕೊಡ್ತಾರೆ, ಜನನೂ ಬೆಂಬಲ ಕೊಡ್ತಾರೆ, ಜನನೂ ಅವಾಗ ಏನು ಮಾಡಬೇಕು ಅದು ಉತ್ತರ ಕೊಡ್ತಾರೆ. ಈಗ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿಗೆ ಯಾವುದೇ ಯೋಜನೆಯಿಂದ ಯಾವುದೂ ಅಡ್ಡ ಬಂದಿಲ್ಲ. ನಮ್ಮ ತಾಲೂಕಿಗೆ ಸತ್ಯಗಾಲ ಯೋಜನೆ ನೀರು ಬಂದೇ ಬರ್ತದೆ, ಎಲ್ಲ ಕೆರೆಗಳು ತುಂಬುತ್ತದೆ. ನಮ್ಮ ಇಡೀ ತಾಲೂಕು ಸಮೃದ್ಧಿಯಾಗಿ ಇದ್ದೇ ಇರ್ತದೆ. ಇವತ್ತು ಶ್ರೀರಂಗ ಏತ ನೀರಾವರಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದವ್ರು ಯಾರು? ಈಗ ನೀವು ಮಾತಾಡ್ತೀರ ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದವ್ರು ಯಾರು? ಈಗ ನಾವು ಚಾನಲ್ ಮುಖಾಂತರ ತರ್ತೀವಿ ಅಂದರೆ ನೀರನ್ನ ತರೋಕ್ಕಾಗ್ತಿತ್ತ ನಾವು? ಈಗ ನೀವು ಇಲ್ಲಿ ಅಡ್ಡಪಡಿಸ್ದಂಗೆ ಅಲ್ಲಿ ತುಮಕೂರಿನವ್ರು ಅಡ್ಡಪಡಿಸಿದ್ರು. ಈಗ ಅದನ್ನೆಲ್ಲ ನಾವು ಸರಿದೂಗಿಸ್ಕೊಂಡು ಅಲ್ಲಿ ಯಾವ್ಯಾವ ಅಲ್ಲಿ ಲೀಡ್ರುಗಳಿಗೆ ಏನು ಹೇಳಬೇಕು, ಯಾವ್ಯಾವ ಸಂಘಟನೆಗೆ ಏನು ಹೇಳಬೇಕೆಲ್ಲ ಹೇಳಿ ಅದೆಲ್ಲ ಒಂದು ಹಂತಕ್ಕೆ ಬರ್ತಾ ಇದೆ. ಈಗ ಎಲ್ಲ ಸುಮಾರು 950 ಕೋಟಿಗೂ ಅಧಿಕ ಎಕ್ಸ್ಪ್ರೆಸ್ ಕೆನಾಲ್ ನೀರು ನಿಜ ಬರ್ತಾ ಇದೆ. ನಮಗೂ ಕೂಡ ಅದರಿಂದ ಎಲ್ಲ ನೀರಾವರಿ ಯೋಜನೆಗಳು ನಮ್ಮ ತಾಲೂಕಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರಾದ ಬಾಲಣ್ಣವರು ಕೆಲಸ ಮಾಡ್ತಾ ಇದ್ದಾರೆ, ಮಾಜಿ ಸಂಸದರಾದ DK ಸುರೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರವೂ ಕೂಡ ಇದಕ್ಕೆ ಏನೇನು ಸವಲತ್ತು ಬೇಕು, ಏನೇನು ಹಣಕಾಸಿನ ವ್ಯವಸ್ಥೆ ಬೇಕು ಎಲ್ಲ ಒದಗಿಸ್ಕೊಟ್ಟಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆರೋಪ ಮಾಡೋದನ್ನು ಬಿಟ್ಟು ನಿಮ್ಮ ಸಜೆಷನ್ಗಳಿದ್ರೆ ಕೊಡಿ. ಏನಾದರೂ ತಪ್ಪು ಸಂದೇಶ ಇದ್ದರೆ ಯಾರು ನಿಮ್ಮ ತಪ್ಪು ಸಂದೇಶ ಕೊಟ್ಟಿದ್ರೆ ಅವ್ರನ್ನ ನೀವು ಪ್ರಶ್ನೆ ಮಾಡಿ. ದಯವಿಟ್ಟು ಈ ಯೋಜನೆ ಬರೋದಕ್ಕೆ ಅವಕಾಶ ಕೊಡಿ. ನಾನು ಮತ್ತೊಮ್ಮೆ ಕೇಳೋದು, ಈ ಯೋಜನೆ ಬಗ್ಗೆ ಎಲ್ಲರೂ ಮಧ್ಯೆ ಬಂದು ಈ ಏನು ಹೇಳ್ತಾರಲ್ಲ, ಸುಮ್ಮನೆ ಯಾರೋ ಕಡ್ಡಿ ಅಳ್ಳಾಡ್ಸಿದ್ರು ನನಗೆ ಅಳ್ಳಾಡಿಸಿ ನಮ್ಮ ತಾಲೂಕು ಇವತ್ತು ಹಿಂದುಳಿದು ತಾಲೂಕು ಅಂತಲೇ ಬರೀ ಹಣೆಪಟ್ಟಿಗಳನ್ನು ಹೋಗ್ತಾ ಇದ್ದೀವಿ ಹೊರತು ನಾವು ಯಾರೇ ಯೋಜನೆ ಯಾರೇ ತರಲಿ ಯಾವುದೇ ಒಂದು ಉತ್ತಮವಾದ ಕೆಲಸವನ್ನು ಮಾಡಲಿ ಬೆಂಬಲ ಕೊಡಬೇಕು. ಸುಮ್ಮನೆ ದಿನ ಬೆಳಗ್ಗೆ ಅದು ವಿರೋಧ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ತಾಲೂಕು ಯಾವತ್ತೂ ಕೂಡ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನ ಮಾಡಿ, ಯಾವ ಪಕ್ಷದವರನ್ನ ಮಾಡಿ ನಾವು ಯಾರಿಗೂ ವಿರೋಧ ಮಾಡಲ್ಲ. ಈಗ ನಮ್ಮ ಪಕ್ಷ ನಾವು ಅಧಿಕಾರದಲ್ಲಿದ್ದೀವಿ, ಇಲ್ಲಿ ನಮ್ಮ ಶಾಸಕರಿದ್ದಾರೆ, ನಮ್ಮ ಮಾಜಿ ಸಂಸದರಿದ್ದಾರೆ, ನಮ್ಮ ಇದೇ ಜಿಲ್ಲೆಯ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಿದ್ದಾರೆ. ಅವರೆಲ್ಲ ಬೆಂಬಲದಿಂದ ಈ ತಾಲೂಕು ಸಮೃದ್ಧಿಯಾಗಿ ಮಾಡೇ ಮಾಡ್ತೀವಿ. ಎಲ್ಲ ಕೆರೆ ಕಟ್ಟೆಗಳು ನೀರಾವರಿನ ತುಂಬಿಸ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ನೆಲಮಂಗಲೂ ಅಲ್ಲೇ ಪೂಜೆ ಮಾಡಿಬಿಟ್ಟು ಕಾವೇರಿ ಎತ್ತಿನೋಡಿ ಅಡ್ಡಿಪಡಿಸ್ಬೇಡಿ ಅಂತ ಹೌದು, ಲೋಕೇಶ್ ಅವರು ಅಡ್ಡಿಪಡಿಸ್ತಾ ಇಲ್ಲ. ಅವ್ರು ಹೇಳಿದ್ರೆ ನಾವು ಮಾಡಿ ಫಸ್ಟ್ ಮಾಡಿ ಬರ್ತದೆ, ಮಾಡಿ ತಾಲೂಕೆ ಫಸ್ಟ್ ಬರೋದು. ಕಾಮಗಾರಿಗೆ ಅಡ್ಡಿಪಡಿಸ್ತೀನಿ ಅಂತ ಹೇಳಿಲ್ಲ ಅವರು. ಅಲ್ಲ, ನಾವು ಅಡ್ಡಿಪಡಿಸೋರು ಯಾವ ಪಡಿಸ್ತಾರೆ ಅಂತ ನಾನು ಕೇಳ್ತಾ ಇಲ್ಲ. ಫಸ್ಟು ನಮ್ಮ ತಾಲೂಕಿಗೆ ಬರದಲ್ಲಿ ಅಲ್ಲಿಗೆ ನೀರು ಹೋಗ್ತಾ ಇದೆ ಅಂತ ಹೇಳಿದ್ದಾರೆ, ಅವ್ರು ಆರೋಪ ಮಾಡಿದ್ದಾರೆ. ಪೈಪ್ಲೈನ್ ಬೇಡ, ಈಗ ಫಸ್ಟು ನಮ್ಮ ತಾಲೂಕಿಗೆ ನೀರು ಬರೋದು. ಯಾವುದೇ ಕಾರಣಕ್ಕೂ ಮಾಗಡಿ ತಾಲೂಕಿನ ಕೆರೆಗಳು ತುಂಬಿಸಿ ಆ ನಂತರ ತಂದು ಹೋಗ್ಲಿ. ಖಂಡಿತ ನಮ್ಮ ತಾಲೂಕಿಗೆ ಫಸ್ಟ್ ಪ್ರಥಮವಾಗಿ ತುಂಬೋದೇ ನಮ್ಮ ಮಾಗಡಿ ತಾಲೂಕು. ಈಗ ನಾವು ಹಿಂಗೆ ಹೇಳ್ತೀವಿ, ಈಗ ಆ ತಾಲೂಕಿನವ್ರು ನಾಳೆ ದಿನ ನಾವು ಕೊಡಲ್ಲ ಅಂತ ಹೇಳಿ ನಾವು ತಡೆ ಹಾಕ್ತೀವಿ ಅನ್ನಿ.
ಈಗ ಅಲ್ಲಿ ಜನಪ್ರತಿನಿಧಿಗಳು, ಅಲ್ಲಿ ರೈತ ಸಂಘಟನೆಗಳು ಅವ್ರು ನಮ್ಮ ಮೇಲೆ ವಿರೋಧ ಮಾಡ್ತಾರೆ, ನಮ್ಮ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಕೈಗಾರಿಕಾ ಪ್ರದೇಶ ಮಾಡೋದಕ್ಕೆ ಸಹಕಾರ ಇದೆ ಹಾಗಾದ್ರೆ? ಸರ್, ಕೈಗಾರಿಕಾ ಪ್ರದೇಶಕ್ಕೆ ಹೋಗ್ತದೋ, ಕುಡಿಯೋ ನೀರಿಗೆ ಹೋಗ್ತದೋ, ಅದು ಮುಂದಿನ ವಿಚಾರ. ಇನ್ನು ಈಗ ಅಲ್ಲಿ ಯಾವ್ದಕ್ಕೆ ಹೋಗ್ತಾ ಇದೆ ಇನ್ನೂ ಅದೇನೋ ಅದು ಕನ್ಫರ್ಮ್ ಇಲ್ಲ, ಯಾವ್ದಕ್ಕೆ ಹೋಗ್ತಾ ಇದೆ ಅಂತ. ಕುಡಿಯೋ ನೀರು ಹೋಗ್ತಾ ಇದೆಯಾ, ಕೈಗಾರಿಕೆ ಹೋಗ್ತಾ ಇದೆ ಗೊತ್ತಿಲ್ಲ. ಅದು ಇನ್ನೂ ಪೈಪ್ ಲೈನ್ ಆಗ್ತಾ ಇದೆ ಅಂತ ಹೇಳ್ತಾವ್ರೆ. ಅದಾದ್ಮೇಲೆ ಅದು ಏನೇನಾಗ್ತದೆ ಗೊತ್ತಿಲ್ಲ. ಈಗ ನಾವು ನಮ್ಮ ಅಕ್ಕಪಕ್ಕ ತಾಲೂಕ್ನವ್ರು ನಾವೆಲ್ಲರೂ ಯಾರು ಇಲ್ಲಿ ಎಲ್ಲ ಅಣ್ಣ ತಮ್ಮದಿರು ಸೌಹಾರ್ದವಾಗಿ ಇರಬೇಕೇ ಹೊರತು ಆ ತಾಲೂಕು ಕೊಡಬೇಡ, ಈ ತಾಲೂಕು ಕೊಡಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಬಿಡಬೇಡ ಅನ್ನೋಕೆ ಹೋದ್ರೆ ಇದು ಯಾವುದೇ ಕಾರಣ. ಈಗ ಅಲ್ಲಿ ಏನಕ್ಕೆ ಹೋಗ್ತಾ ಇದೆ ನಿಮಗೂ ಮಾಹಿತಿ ಇಲ್ಲ. ಅಲ್ಲ, ಯಾವ್ದು ಏನಕ್ಕೆ ಹೋಗ್ತಾ ಇದೆ ನಿಮಗೂ ಮಾಹಿತಿ ಇಲ್ಲ. ಸರ್, ಈಗ ಪುರುಷೋತ್ತಮ್ ಸರ್, ಹೇಳಿ. ಈಗ ನಿಮ್ಮಲ್ಲಿ ಪೈಪ್ಲೈನ್ ನಡೀತಾ ಇದೆ, ಹಾಂ ಖಚಿತ ಏನಾದ್ರು ಮಾಹಿತಿ ಇದೆಯಾ? ಸರ್, ನಮ್ಗೇನು ಮಾಹಿತಿ ಇಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬೋಲಿ ಎಮ್ ಎಲ್ ಎ ಸಾಹೇಬರಿಗೆ ಸರ್. ಅವ್ರ ಕಡೆ ನೇಮಿಸಿದೆಯಾ? ಮಾಹಿತಿ ಅವ್ರಿಗೆ ಇರ್ಬೋದು, ನಮಗೆ ಮಾಹಿತಿ ಗೊತ್ತಿಲ್ಲ. ನಾನು ವಿಚಾರ ಇವತ್ತು ಮಾತಾಡ್ತಾ ಇರೋದು, ನಮ್ಮ ತಾಲೂಕಿಗೆ ನೀರು ಬಂದೇ ಬರ್ತದೆ. ನಮ್ಮ ತಾಲೂಕಿಗೆ ನೀರು ಫಸ್ಟು ತುಂಬೋದೇ ನಮ್ಮ ಮಾಗಡಿ ತಾಲೂಕಿಗೆ, ಕೆರೆಗಳಿಗೆ ನೀರು ತುಂಬುತ್ತದೆ. ನೆಕ್ಸ್ಟ್ ಮುಂದಕ್ಕೆ ಕೊಡ್ಬೋದು, ಕೊಡದಲ್ಲೇ ಇರ್ಬೋದು ಬೇರೆ ತಾಲೂಕಿಗೆ, ಅದು ನಮಗೆ ಗೊತ್ತಿಲ್ಲ. ಅದು ಯಾಕಂದರೆ ಇವತ್ತಿನ ಸರ್ಕಾರಗಳು ಯಾವುದೇ ಸರ್ಕಾರ ಇರ್ಬೋದು, ನಾನು ಕಾಂಗ್ರೆಸ್ ಸರ್ಕಾರನೇ ಅಂತ ಹೇಳಲ್ಲ. ಸರ್ಕಾರ ಇರೋದು ಇಡೀ ರಾಜ್ಯಕ್ಕೆ, ನಮ್ಮ ಮಾಗಡಿ ತಾಲೂಕಿಗೆ ಒಂದಕ್ಕೆ ಮಾತ್ರ ಸರ್ಕಾರ ಇರೋದಿಲ್ಲ. ಇಲ್ಲಿ ನಾವು ಓಟಾಗಿ ಗೆಲ್ಸಿದ್ದೀವಿ, ಪಕ್ಕದ ತಾಲೂಕರು ಓಟಾಗಿ ಗೆಲ್ಸಿರ್ತಾರೆ. ಎಲ್ಲರಿಗೂ ಕೂಡ ಸೌಹಾರ್ದವಾಗಿ ಎಲ್ಲರಿಗೂ ಕೂಡ ಅವರು ಎಲ್ಲ ಸವಲತ್ತುಗಳನ್ನು ಕೊಡಲೇಬೇಕಾಗಿದೆ. ಯಾವುದೇ ಸರ್ಕಾರ ಬಂದ್ರೂ ಕೂಡ ಎಲ್ಲರಿಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ನಮ್ದೇನು ವಿರೋಧ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಬೋದು, ಇಲ್ಲ ಅಂತ ನಾವು ಹೇಳೋದಿಲ್ಲ. ವಿರೋಧ ಇಲ್ಲ. ಮೊದಲು ನಮ್ಮ ತಾಲೂಕು ತುಂಬ್ತದೆ ಸರ್, ಖಂಡಿತ ಫಸ್ಟ್ ನಮ್ಮ ತಾಲೂಕು ತುಂಬ್ತದೆ ಸರ್. ನಾವು ಫಸ್ಟ್ ತುಂಬಿದ್ಮೇಲೆ ಆಮೇಲೆ ಕಾಮಗಾರಿ ನಮ್ಮ ತಾಲೂಕಿಗೆ ಬಂದ್ಮೇಲೆ ಅಲ್ಲಿ ಹೋಗೋದು. ಫಸ್ಟ್ ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗೋದಿಲ್ಲ. ಇನ್ನೂ ಅವೆಲ್ಲ ಪೈಪ್ ಲೈನ್ ಈಗ ನಿಮಗೆ ಗೊತ್ತು, ಕೆಲಸ ಕಾರ್ಯ ಇವತ್ತು ಸ್ಯಾಂಕ್ಷನ್ ಆದರೆ ಇವತ್ತು ನಾಳೆಗೆ ಆಗೋಗ್ಬಿಡ್ತದ. ಅವೆಲ್ಲ ಎಷ್ಟೋ ವರ್ಷಗಳಾಯ್ತವೆ. ಈಗ ನಾವೇ ಸತ್ಯಗಾಲದಿಂದ ತರಬೇಕಾದ್ರೆ ಎಷ್ಟು ವರ್ಷ ಆಯಿತು. ಈಗ ನಮಗೆ ಟ್ರಯಲ್ ಆಗಿದೆ, ನೀರು ಬಂದಿದೆ, ಕಣ್ವಾದಿಂದ ವೈಜಿಗುಡ್ಡಕ್ಕೆ ನೀರು ಬಂದಿದೆ. ಈಗ ಅಲ್ಲಿ ಕೆರೆಗಳು ತುಂಬಿಸೋಂಥ ಕೆಲಸ ನಾವು ಕೂಡ ಕಾಮಗಾರಿ ಶುರು ಮಾಡಿದ್ದೀವಿ. ನಮ್ಮವೆಲ್ಲ ತುಂಬಬೇಕು. ಈ ಫಸ್ಟೇ ಅಲ್ಲಿಗೆ ಕೊಡುವಂಥದ್ದು ಇಲ್ಲ. ಕೈಗಾರಿಕಾ ಪ್ರದೇಶ ಕೊಡ್ತಾ ಇರುವಂತ ನೀರನ್ನ ವೇಗವಾಗಿ ಕಾಮಗಾರಿ ಮಾಡ್ತಾ ಇದ್ದಾರೆ, ಪೂರ್ಣಗೊಳಿಸಿ ಕೆರೆಗಳು ಮಾಡ್ತಾರೆ ಸರ್. ಖಂಡಿತ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ. ಫಸ್ಟ್ ನಮ್ಮ ತಾಲೂಕಿಗೆ ಏನು ಸವಲತ್ತು, ಫಸ್ಟ್ ನಮ್ಮ ಕೆರೆಗಳು ತುಂಬಬೇಕು. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಕೂಡ ಕೆಲಸ ಮಾಡ್ತಾರೆ. ನಮ್ಮ ಡಿ ಕೆ ಸುರೇಶ್ ಅವರು, ಮಾಜಿ ಸಂಘ ಅವರು ಕೂಡ ಕೆಲಸ ಮಾಡ್ತಾರೆ. ಮೊದಲು ಆದ್ಯತೆ ನಮ್ಮ ತಾಲೂಕಿಗೆ. ಸತ್ಯಗಾಲದಿಂದ ಯೋಜನೆಗಳು ಶ್ರೀರಂಗ ಇವತ್ತು ನಮಗಿರೋವಾಗಿ ಸ್ಟಾರ್ಟ್ ಆಗಿದೆ. ನಮ್ಮ ಇವ್ರು ಹೇಳ್ದಂಗೆ ಪುರುಷೋತ್ತಮ ಹೇಳ್ದಂಗೆ ಇವೆಲ್ಲ ಗೊತ್ತೇ ನಮಗೆ. ಓಟ್ ಹಾಕೋದು, ಜೈಕರ್ ಹಾಕೋದು, ಬಾಲಣೆ ಗೆಲ್ಸೋದು, ಒಂದು ಪಕ್ಷಕ್ಕೆ ತುಳಿಯೋದು ನಮಗೆ. ಆದರೆ ನಮ್ಮ ಪಕ್ಷದ ಮಹಾನ್ ಮುಖ್ಯಮಂತ್ರಿಗಳಾಗಲಿ ಅಥವಾ ಉಪಮುಖ್ಯಮಂತ್ರಿಗಳು ಏನೇನು ಯಾವ್ಯಾವ ಜಿಲ್ಲೆಗೆ ಏನೇನು ಮಾಡಬೇಕು ಅನ್ನೋದು ಕೂಡ ಅರಿವಿದೆ. ಆದರೆ ಇವತ್ತು ನೀವೆಲ್ಲ ಬಂದಿದ್ರಿ ಚಕ್ರಬಾವಿಗೆ, ಅವತ್ತು ಉದ್ಘಾಟನೆ ಆಯಿತು, ಭಾಳ ಸಂತೋಷ ಆಯಿತು. ಕಲ್ಕೆರೆ ಕೆರೆಗಾಲೆ ನೀರು ಬಂದಿದೆ, ನಾವು ನೋಡಿದ್ದೀವಿ. ಕೋಡಿಯಾಗ ಮಠಕ್ಕೆ ಬಾಲಣೆ ಕೇಳ್ಕೊಂಡು ಬಂದಿದ್ದೀವಿ. ಬೇಡ, ಪರಿಪೂರ್ಣ ಆಗಲಿ, ಎಲ್ಲ ಕಾರ್ಯಗಳು ಮಾಡ್ಕೊಂಡಾಗ ನಾವು ಹೋಗೋಣ ಅಂತ ಸಂದೇಶ. ಆಮೇಲೆ ಲೋಕೇಶ್ ಅವರು ಹೋರಾಟಗಾರರು, ಚಿಂತಕರು, ರೈತಪರ ಸದಾ ದುಡಿತಕ್ಕಂಥ ಮನಸ್ಥಿತಿಯುಳ್ಳ ಸಮಾನ ಮನಸ್ಕರು, ಒಳ್ಳೆಯ ಹೋರಾಟಗಾರ. ನಾವು ಇದರಲ್ಲಿ ಎರಡು ಮಾತಿಲ್ಲ. ನಮ್ಮ ತಾಲೂಕಿಗೆ ನನಗೆ ಊಟ ಕೊಟ್ಬಿಟ್ಟು ನನಗೆ ಸ್ಟೇಜ್ ಇದೆ, ನಾನು ಊಟ ಕೊಟ್ಟು ಬೇರೆ ಕೊಡೋಕ್ಕಾಗ್ತದ? ನಮ್ಮ ತಾಲೂಕಿನಲ್ಲಿ ಬಂದ ಆದ್ಯತೆಗೆ ನಮ್ಮ ಶಾಸಕರು ದಟ್ಟರಲ್ಲ, ಮಹಾನ್ ಪೂರ್ವಕಾಲ ಚಿಂತಕರು. ಏನೇನು ಆಗಬೇಕು ಅನ್ನೋದನ್ನು ಕೂಡ ಇವತ್ತು ಸಾವಿರಾರು ಕೋಟಿ ತಂದಿದ್ದಾರೆ. ಏನೇನು ಇರ್ಬೋದು, ರಸ್ತೆ ಇರ್ಬೋದು, ನೀರು ಇರ್ಬೋದು, ಅನೇಕ ರೀತಿ ದುಡಿತಕ್ಕಂಥ ಒಬ್ಬ ಶ್ರಮಜೀವಿ ಶಾಸಕರು. ನಮ್ಮ ಲೋಕೇಶ್ ಅಣ್ಣವರು ಕೂಡ ಕೈ ಜೋಡಿಸ್ಬೇಕು. ಎಲ್ಲೆಲ್ಲಿ ತಪ್ಪಾಗ್ತಾಯಿದೆ, ಎಲ್ಲೆಲ್ಲಿ ನೀರು ಬರಬೇಕು, ಯಾವ ರೀತಿಯನ್ನು ಕೊಟ್ಟರೆ ಯಾರು ಪರಿಪೂರ್ಣರಲ್ಲ. ನೋ ಬಡಿ ಪರ್ಫೆಕ್ಟ್ ಇನ್ ದ ವರ್ಲ್ಡ್ ಅಂತ ಇಂಗ್ಲೀಷ್ ಭಾಷೆ ಹೇಳ್ತಾರೆ. ಯಾರು ಪರಿಪೂರ್ಣರಲ್ಲ, ನನ್ನ ಮಟ್ಟಕ್ಕೆ ನಾನೇ ಜ್ಞಾನ ಅಂತ ಮಾತಾಡ್ಕೊಳ್ಳೋದು. ಲೋಕೇಶ್ ಅವ್ರು ಬರಲಿ, ಕೂತ್ಕೊಂಡು ಚರ್ಚೆ ಮಾಡಲಿ, ಮಾನ್ಯ ಶಾಸಕರಿಗೆ ಸಮಜಾಯಿಷಿ ಹೇಳಿ. ನಮ್ಮ ಲೋಕೇಶ್ ಅವರು ನಮ್ಮ ಜೊತೆ ಚರ್ಚೆ ಮಾಡಿ ಏನೇನು ಆಗಬೇಕು, ಮಾನ್ಯ ಶಾಸಕರ ಜೊತೆ ಚರ್ಚೆ ಮಾಡಲಿ. ನಮ್ಮ ಜೊತೆ ಬೇಡ, ನಾವಿನ್ನೂ ಸಣ್ಣವರು, ಇನ್ನೂ ತಿಳುವಳಿಕೆನೇ ಇಲ್ಲ. ಲೋಕೇಶ್ ಅವರು ತುಂಬ ಹೋರಾಟ ಮಾಡಿ ತಿಳ್ಕೊಂಡಿದ್ವಿ. ಎಲ್ಲರೂ ಕೂಡ ನಿಮಗೆ ಪ್ರಜ್ಞೆ ಇದೆ, ಧೈರ್ಯ ಇದೆ, ಕಿಚ್ಚಿದೆ, ಹುಚ್ಚಿದೆ, ಹುಮ್ಮಸ್ಸಿದೆ. ಆದರೆ ನೀರನ್ನು ತರುವಾಗ ಕೆಲವು ವಿಚಾರಗಳನ್ನ ಅಡ್ಡ ಹೇಳಿದಾಗ ಒಬ್ಬ ಮನಸ್ಸನ್ನು ಅದು ಮನಸ್ಸು ಕೆಡೋಗ್ತದೆ. ನಮ್ಮ ಲೋಕಣ್ಣವ್ರು ಬಂದು ಚರ್ಚೆ ಮಾಡಿದಾಗ ಈ ಸಮಸ್ಯೆಗಳು ನೀಲಾಚಾರವಾಗಿ ಬಗೆಹರಿತವೆ. ನಮ್ಮ ಮಾಗಡಿ ಗುಡ್ಡಗಾಡು ಪ್ರದೇಶ ಅಭಿವೃದ್ಧಿ ಆಗೋದೇ ಆಗ ನೀವೆಲ್ಲ ಬನ್ನಿ,
ಈ ಸಮಾಜ ಕಟ್ಟೋಣ, ಅಭಿವೃದ್ಧಿಶೀಲ ತಾಲೂಕನ್ನು ಮಾಡೋಣ, ನಿಮಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ನೀವು ನಾವೆಲ್ಲ ಕೂಡ ಹೋರಾಟ ದಾರಿಯಿಂದ ಬಂದವರು. ನಿಮಗೆ ಜಾಸ್ತಿ ಹೋರಾಟ ಮಾಡಿದ್ದೀವಿ, ನಾವು ಕಡಿಮೆ ಹೋರಾಟ ಮಾಡಿದ್ದೀವಿ. ನೀವು ಜಾಸ್ತಿ ತಿಳ್ಕೊಂಡಿದ್ರಿ, ನಾವು ಕಡಿಮೆ ತಿಳ್ಕೊಂಡ್ವಿ. ಅವೈಜ್ಞಾನಿಕವಾದಂಥ ವಿಚಾರಗಳನ್ನ ನಾವು ನೀವು ಚರ್ಚೆ ಮಾಡಿದಾಗ ಸರ್ಕಾರಕ್ಕೆ ಒಂದು ಮನವಿ ಮಾಡಿ, ಪತ್ರ ಮಾಡಿ, ಒಂದು ಹೋರಾಟ ಬರ್ತದೆ, ನಿಮ್ಮ ಪಾಡಿ ನೀವು ಮಾಡಿ, ನಮ್ಮ ಪಾಡಿ ನಾವು ಮಾಡೋಣ. ಸರ್ಕಾರದ ಹಣ ತರೋಣ, ಬಾಲವನ್ನು ಉಪಯೋಗಿಸೋಣ, ಸರ್ಕಾರ ಉಪಯೋಗಿಸೋಣ. ಅದರಲ್ಲೂ ವಿಶೇಷವಾಗಿ ಈ ರಾಷ್ಟ್ರದಲ್ಲಿ ಸುರೇಶನಂತರ ವಿಚಾರವಾದಿ ಸಿಕ್ಕ ಗ್ರಾಮ ಪಂಚಾಯಿತಿ ಮಾಡಿದಿಂದ ಹಿಡಿದು ಒಂದು ರಾಜ್ಯಾಂಗದ ಲೋಕಸಭೆವರೆಗೂ ವಿಚಾರ ಗೊತ್ತಿದ್ದಾವೆ. ಇಂಥ ವಿಚಾರ ಗೊತ್ತಿಲ್ಲ ನನಗಿಲ್ಲ. ಅವ್ರನ್ನ ಬಳಸ್ಕೊಂಡು ಅವ್ರದ್ದು ಚರ್ಚೆ ಮಾಡಿ ಏನು ಆಗಬೇಕಾಗಿದೆ, ಏನೇನು ಮಾಡಬೇಕಾಗಿದೆ ಅಂತ ಚರ್ಚೆ ಮಾಡಿ, ಸರ್ಕಾರ ಇದೆ, ಅವರ ಅಣ್ಣನೂ ಸ್ವಂತ ಅಣ್ಣನೂ ಉಪಮುಖ್ಯಮಂತ್ರಿ ಇದ್ದಾರೆ, ನಮ್ಮ ಜನಪ್ರಿಯ ಈ ರಾಷ್ಟ್ರಕಂಡ ರಾಜ್ಯಕಂಡ ಸಿದ್ದರಾಮಯ್ಯನವರು ಕೂಡ ಇವತ್ತು 5 ಯೋಜನೆ ಕೊಡಬೇಕಂತ ಜನಗಳಿಗೆ ಎಷ್ಟು ಕಷ್ಟ ಇದೆ. ವಿರೋಧ ಮಾಡಿದ್ರು, ಖಜಾನೆ ಖಾಲಿ ಆಗುತ್ತದೆ, ಏನು ಮಾಡಿದ್ರು ಅಂತಂದರೆ ಸರ್ಕಾರ ನಡೀತಿರೇ ಇದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.